ಬೆಂಗಳೂರು ಸ್ವಚ್ಛ ಮಾಡ್ತೇವೆ ಅಂತ ದೃಢ ಸಂಕಲ್ಪ ಮಾಡಿರೋ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ನೋಡಲೇಬೇಕಾದ ಸ್ಟೋರಿ ಇದು. ಸದ್ಯ ಇಡೀ ಬೆಂಗಳೂರು ಬಿಡಿ, ಸ್ವತಃ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಸ್ವಕ್ಷೇತ್ರವಾಗಿರುವ ಬ್ಯಾಟರಾಯನಪುರದಲ್ಲೇ ಭಾರೀ ಅವ್ಯವಸ್ಥೆ ಕಂಡುಬಂದಿದೆ. ಅದರಲ್ಲಿಯೂ ಸಚಿವ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿರುವ ಅಮೃತಹಳ್ಳಿ ಕೆರೆಗೆ ವಿಷಯುಕ್ತ ನೀರು ಸೇರುತ್ತಿರೋದು ಬೆಳಕಿಗೆ ಬಂದಿದೆ. ಸಚಿವರು ಮಾತ್ರ ಇದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆಂಬ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಈ ಕೆರೆಯ ಸಂಪೂರ್ಣ ಚಿತ್ರಣದ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವಂತಹ ವಾಕ್ ಥ್ರೂ ಅಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ಇದೆ ನೋಡಿ. ಎಲ್ಲರಿಗೂ ಅಮೃತ ಸದೃಶವಾದಂತಹ ನೀರನ್ನ ಉಣಿಸಬೇಕಾದಂತಹ ಅಮೃತಹಳ್ಳಿ ಕೆರೆ ಇವತ್ತು ವಿಷಕಾರಿ ವಸ್ತುಗಳಿಂದ ಕೆಟ್ಟು ಕೊಳೆತು ನಾರುವಂತಹ ಕೊಳಚೆ ನೀರಿಂದ ತುಂಬಿದೆ. ನಿಜವಾಗಿಯೂ ಸಂಕಟ ಆಗ್ತದೆ. ನೋಡಿ ಇಲ್ಲಿ ದೃಶ್ಯಗಳು, ಇದೇ ಅಮೃತಹಳ್ಳಿ ಪರಿಸ್ಥಿತಿ ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ನಿಜವಾಗಿಯೂ ನಮ್ಮ ಮನುಷ್ಯನ ಸ್ವಾರ್ಥ ಯಾವ ರೀತಿ ಬಂದು ತಲುಪ್ಕೊಂಡಿದೆ ಅಂತಂದ್ರೆ ನೋಡಿ, ಆ ಕೆರೆ ಒಳಗಡೆ ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯ ಅಂತ ಅನ್ಸ್ಕೊಂಡವರಿಗೆ ನೀರನ್ನು ಒದಗಿಸಬೇಕಾಗಿದ್ದಂತಹ ಕೆರೆಯ ಪರಿಸ್ಥಿತಿ ನೋಡ್ರಿ ಇವತ್ತು ಹೆಂಗೆ ಕೊಚ್ಚೆ ನೀರಾಗೋಗಿದೆ. ಹಂಗೆ ಮೇಲ್ ಪ್ಲಾನ್ ಮಾಡ್ಕೊಂಡು ನೋಡಿದ್ರೆ ನೋಡ್ರಿ ಇಲ್ಲಿ ಎಲ್ಲ ದೊಡ್ಡ 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 ಬಿಲ್ಡಿಂಗ್ಗಳು, ಅಲ್ಲಿ ಬಿಲ್ಡಿಂಗ್ ನಿಂದ ಹರಿದು ಬರಂತ ಎಲ್ಲಾ ಕೊಚ್ಚೆ ನೀರನ್ನ ಇದೇ ಅಮೃತಹಳ್ಳಿ ಕೆರೆಗೆ ಬಿಟ್ಬಿಟ್ಟು ಇವತ್ತು ತಮಾಷೆ ನೋಡ್ತಾ ಇದ್ದಾರೆ ಅಧಿಕಾರಿಗಳು. ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಇದಕ್ಕೆ. ಈಗ ಕೆರೆನ ಅಭಿವೃದ್ಧಿ ಮಾಡ್ತೇವೆ, ಪುನರುಜ್ಜೀವನ ಮಾಡ್ತೇವೆ ಅಂತ ಹೇಳಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಆ ಕೋಟಿ ಕೋಟಿ ಎಲ್ಲ ಯಾವನ ಮನೆಗೋಯ್ತೋ ಏನೋ ಭಗವಂತನಿಗೆ ಗೊತ್ತು. ನೋಡಿ ಇಲ್ಲಿ ಪರಿಸ್ಥಿತಿ. ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಬೈರೇಗೌಡರು ಮೊದಲು ಗಮನವನ್ನ ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಎಲ್ಲ ಜೊಂಡು ಬೆಳೆದು ಇದನ್ನ ಕೆರೆ ಅಂತ ಯಾರಾದ್ರೂ ಕರಿತಾರೇನ್ರಿ? ಇದನ್ನ ಕೆರೆ ಅಂತ ಅವನಾದ್ರೂ ಹೇಳೋದಕ್ಕೆ ಸಾಧ್ಯ ಇದೆಯೇನ್ರಿ? ನೋಡಿ ಇಲ್ಲಿ ಇಂಥ ಪರಿಸ್ಥಿತಿ, ಇಂಥ ಕೊಚ್ಚೆ ನೀರು ಅಲ್ಲಿ ಶೇಖರಣೆ ಆಗಿರುವಂಥದ್ದು, ಇದೆಲ್ಲ ಕೂಡ ನಮ್ಮ ಪಾಪದ ಕೂಪ. ಇದು ಅಮೃತಹಳ್ಳಿ ಕೆರೆಗೆ ತುಂಬಿಸಿರುವಂತಹ ಪಾಪದ